ಮಕ್ಕಳ ಸುರಕ್ಷತೆ ಪ್ರಶ್ನಾರ್ಹ. ಡೇ ಕೇರ್ನಲ್ಲಿ ಹಿಂಸೆ ಪ್ರಕರಣ, 13 ಜನ ಅರೆಸ್ಟ್. ಯೋಗ್ಯಕರ್ತಾದಲ್ಲಿರುವ ಲಿಟಲ್ ಅರೇಷಾ ಡೇ ಕೇರ್ ಕೇಂದ್ರದಲ್ಲಿ ಪುಟ್ಟ ಮಕ್ಕಳ ಮೇಲೆ ನಡೆದ ಅಮಾನವೀಯ ಹಿಂಸೆ ಪ್ರಕರಣ ಬಹಿರಂಗಗೊಂಡಿದೆ. 2 ವರ್ಷದ ಒಳಗಿನ ಮಕ್ಕಳನ್ನ ನೆಲದ ಮೇಲೆ ಮಲಗಿಸಿ ಅವರ ಕೈಕಾಲುಗಳನ್ನ ಬಟ್ಟೆಗಳಿಂದ ಕಟ್ಟಿಹಾಕಿ ಪೀಡಿಸಲಾಗುತ್ತಿತ್ತು ಎಂಬುದು ಸಿಸಿಟಿವಿ ದೃಶ್ಯಗಳಿಂದ ಬೆಳಕಿಗೆ ಬಂದಂತಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ 13 ಜನರನ್ನ ಬಂಧಿಸಿದ್ದು, ಬಂಧಿತರಲ್ಲಿ 11 ಜನರ ಆರೈಕೆ ಸಿಬ್ಬಂದಿ, ಕೇಂದ್ರದ ಮುಖ್ಯೋಪಾಧ್ಯಾಯ ಹಾಗೂ ಸಂಸ್ಥೆಯ ಮುಖ್ಯಸ್ಥರು ಸೇರಿದ್ದಾರೆ. ಮಾಜಿ ಉದ್ಯೋಗಿಯೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಏಪ್ರಿಲ್ 24ರಂದು ದಾಳಿ ನಡೆಸಿದಾಗ ಕೇವಲ 3x3 ಮೀಟರ್ ಗಾತ್ರದ ಕೋಣೆಯಲ್ಲಿ ಸರಿಸುಮಾರು 20 ಮಕ್ಕಳನ್ನ ಕೂಡಿಸಿ ಇಟ್ಟಿರುವುದು ಪತ್ತೆಯಾಗಿದೆ. ಇನ್ನು ಕೇಂದ್ರದಲ್ಲಿ ಒಟ್ಟು 100 ಮಕ್ಕಳಿದ್ದು ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಹಿಂಸೆಗೆ ಒಳಗಾಗಿರುವ ಶಂಕೆ ವ್ಯಕ್ತವಾಗಿದೆ. ಮಕ್ಕಳು ಒಬ್ಬರಿಗೊಬ್ಬರು ತೊಂದರೆ ಕೊಡಬಾರದು ಎಂದು ಕೈಕಾಲು ಕಟ್ಟಿ ಹಾಕಿದ್ದೇವೆ ಎಂದು ಆರೋಪಿಗಳು ಹೇಳಿಕೊಂಡಿದ್ದರೂ ಆ ಕಾರಣವನ್ನ ಪೊಲೀಸರು ಈಗ ತಳ್ಳಿ ಹಾಕಿದ್ದಾರೆ. ಘಟನೆ ಬೆಳಕಿಗೆ ಬಂದ ಬಳಿಕ ಪೋಷಕರ ಆಕ್ರೋಶ ಹೆಚ್ಚಾಗಿದ್ದು, ತಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ನೋಡಿಕೊಳ್ಳಬೇಕಾದ ಸ್ಥಳದಲ್ಲೇ ಇಂತಹ ದೌರ್ಜನ್ಯ ನಡೆದಿದೆ ಎಂಬುದು ಅವರನ್ನ ತೀವ್ರವಾಗಿ ಕಂಗೊಳಿಸಿದೆ. ಪ್ರಕರಣದ ತನಿಖೆ ಮುಂದುವರೆದಿದ್ದು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇಂಡೋನೇಷ್ಯಾದ ಮಕ್ಕಳ ಸಂರಕ್ಷಣಾ ಕಾಯ್ದೆಯಡಿ ಆರೋಪಿಗಳಿಗೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸುವ ಸಾಧ್ಯತೆ ಇದೆ.